ಮೂಡಲಬಾಗಿಲಿನ ಮುಳಬಾಗಿಲು ತಾಲೂಕಿನ ಕಪ್ಪಲಮಡು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಸಿಗೇನಹಳ್ಳಿಯಲ್ಲಿ ಇವತ್ತು ಸ್ವಾಮಿ ಆಂಜನೇಯ ಸ್ವಾಮಿ ಮತ್ತು ಶ್ರೀರಾಮ ಲಕ್ಷ್ಮಣ ಪ್ರತಿಷ್ಠಾಪನೆ ದೇವಸ್ಥಾನ ಕಾರ್ಯಕ್ರಮಕ್ಕೆ ಇವತ್ತು ವಿಶೇಷವಾಗಿ ಒಳ್ಳೆ ದಿನ ಇವತ್ತು. ಯಾಕಂದ್ರೆ ಅಂತ ಈ ಆಂಜನೇಯರು ಹುಟ್ಟಿರ್ತಕ್ಕಂಥ ಒಂದು ದಿನ, ಇಂಥ ದಿವಸ ತಾವು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಗ್ರಾಮದಲ್ಲಿ. ನಿಜವಾಗ್ಲೂ ಈ ಸಿಗೇನಹಳ್ಳಿ ಅಂದ್ರೆ ಅದೇ ಮೊದಲಿನಿಂದ ನಮ್ಗೆ ಒಂದು ನಮ್ಮ ಸ್ವಂತ ಹಳ್ಳಿ ಇದ್ದಂಗೆ ಇದು. ಸಿಗೇನಹಳ್ಳಿ ಪ್ರತಿಯೊಂದಕ್ಕೂ, ಪ್ರತಿ ಪಂಚಾಯತಿಗೂ, ಪ್ರತಿ ನ್ಯಾಯಕ್ಕೂ ಎಲ್ಲಗೂ ಬರ್ತಾ ಇದ್ರು ನಾವು. ನಮ್ಗೆ ಬಹಳ ಸಂತೋಷ ಏನಂದ್ರೆ ಅಕಸ್ಮಿತವಾಗಿ ನಮ್ಮ ರಾಜಣ್ಣ ಅವರು ಮತ್ತೆ ನಮ್ಮ ಶಂಕರಣ್ಣ ಮತ್ತು ಗೋಪಾಲಣ್ಣ ಮತ್ತೆ ರಾಜಣ್ಣ ದೇವಸ್ಥಾನಕ್ಕೆ ಹೋಗ್ಬೇಕಪ್ಪ, ಎಲ್ಲಪ್ಪ ಅಂತ ಹೇಳಿದ್ರೆ ಸಿಗೇನಹಳ್ಳಿ ಅಂತ. ಅದಪ್ಪ ನನ್ಗೇನು ವಿಷಯ ಗೊತ್ತಿಲ್ಲ ಅಂತ ನನಗೆ ಬಹಳ ಸಂತೋಷ ಆಯ್ತು. ಭಗವಂತ ಎಲ್ಲಿದ್ರು ಕೂಡ, ಎಲ್ಲಾ ಭಕ್ತಾದ್ರಲ್ಲಿ ಎಲ್ಲಾ ರಂಗದಲ್ಲೂ ಕೂಡ ಆ ಭಗವಂತನ ಇಚ್ಛೆ ಇದ್ರೆ ಏನು ಮಾಡಕ್ಕಾಗಲ್ಲ. ಅವ್ರ ಊಟನೂ ಅಷ್ಟೇ, ನಮ್ ತಿಂಡಿನೂ ಅಷ್ಟೇ, ಎಲ್ಲಿ ಬರ್ದಿದ್ರೆ ಅಲ್ಲೇ ಇರ್ತದೆ. ಎಲ್ಲಿ ಪ್ರಸಾದ ತಿನ್ಬೇಕು, ಎಲ್ಲ ಪ್ರಸಾದ ತಿನ್ಬೇಕು ಅಂತ ಆ ಭಗವಂತ ಬರ್ದಿರ್ತಾನೆ. ನಿಜವಾಗ್ಲೂ ಇವತ್ತು ಈ ಗ್ರಾಮದಲ್ಲಿ ಮೊದ್ಲಿಂದ ಕೂಡ ಬಹಳ ಭಕ್ತಿ ಶ್ರದ್ಧೆ ಇರ್ತಕ್ಕಂಥವ್ರು ಈ ಗ್ರಾಮದವರು. ವಿಶೇಷವಾಗಿ ಈ ಪಂಚಾಯತಿಯಲ್ಲಿ ಮತ್ತು ಈ ಪಂಚಾಯತ್ ಬಂದಿರ್ತಕ್ಕಂಥವ್ರು ಮತ್ತೆ ಈಗಾಗಲೇ ಎಲ್ಲಾ ನಾಯಕರು ಕೂಡ ಬಂದಿದ್ದಾರೆ ಆ ದೇವರ ದರ್ಶನ ಪಡೋದಕ್ಕೆ. ತಾವೇನು ಸಿಗೇನಹಳ್ಳಿಯಲ್ಲಿ ತಾವೇನು ಎಷ್ಟು ಭಕ್ತಿಯಿಂದ ನೀವು ಪೂಜೆ ಮಾಡ್ತೀರೋ, ಎಷ್ಟು ಭಕ್ತಿಯಿಂದ ಪ್ರಾರಂಭ ಮಾಡ್ತೀರೋ, ಈ ದೇವರು ಎಲ್ಲಾ ರಂಗದಲ್ಲಿ ತಮ್ಮ ಈ ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಕೂಡ ಒಳ್ಳೆ ಆಶೀರ್ವಾದ ಕೊಟ್ಟು ಒಳ್ಳೆ ಭಕ್ತಿಯಿಂದ ಈ ಪೂಜೆ ಮಾಡೋದಕ್ಕೋಸ್ಕರ ನಿಮ್ಮ ಮಕ್ಕಳಿಗೂ ನಿಮ್ಗೆಲ್ಲ ಒಳ್ಳೇದಾಗ್ಲಿ, ಒಳ್ಳೆ ಆಶೀರ್ವಾದನ ಕೊಡ್ಲಿಂದ ದೇವ್ರನ್ನ ಬಾಯಿಸ್ಕೊಳ್ತಾ ನಮಗೂ ಅದನ್ನ ಬಂದು ಆಶೀರ್ವಾದ ಪಡೆದಕ್ಕೋಸ್ಕರ, ಮಂಗಳಾರತಿ ಪಡೆದಕ್ಕೋಸ್ಕರ ನಮಗೂ ದೇವ್ರು ಒಳ್ಳೇದಾಗ್ಲಿ, ಈ ಪತ್ರಿಕಾ ಮಾಧ್ಯಮದ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ, ದೇವರು ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ ಅಂತ ನಾನು ಒಂದು ಮಾತನ್ನು ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಗ್ರಾಮಸ್ಥರಿಗೆ ಎಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.